ಎಲ್ಲರಿಗೂ ನಮಸ್ಕಾರ. ಹೊಸ ಕಾರ್ಮಿಕ ನೀತಿ ಸಂಹಿತೆ ನಿರೀಕ್ಷೆಯ ಹಾಗೆ ಸಂಚಲನ ಮೂಡಿಸಿದೆ. ಟ್ಯಾಕ್ಸಿ ಕ್ಯಾಬ್ ಚಾಲಕರು, ಡೆಲಿವರಿ ಬಾಯ್ಸ್ ಹಾಗೂ ದಿನಗೂಲಿ ಕಾರ್ಮಿಕರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಜೊತೆಗೆ ಕೆಲವು ಬಗೆಯ ಆತಂಕ, ಗೊಂದಲಗಳನ್ನು ಸೃಷ್ಟಿಸಿದೆ. ಹೀಗಿದ್ದರೂ ಇದು ಹಲವು ಆಯಾಮಗಳಿಂದ ಕಾರ್ಮಿಕ ಸ್ನೇಹಿಯಾಗಿದೆ ಎನ್ನಲಿಕ್ಕೆ ಕಾರಣಗಳೂ ಇವೆ. ಇನ್ಫೋಸಿಸ್ ಸ್ಥಾಪಕ ಎನ್.ಆರ್. ನಾರಾಯಣಮೂರ್ತಿ ಸೇರಿದಂತೆ ಕಾರ್ಪೊರೇಟ್ ವಲಯದ ಕೆಲವು ದಿಗ್ಗಜರು ವಾರಕ್ಕೆ 72 ಗಂಟೆಗಳ ಪರಿಶ್ರಮ ಅಗತ್ಯ ಅಂತ ಹೇಳಿದರೆ ಇದು ಜಿಜ್ಞಾಸೆಗೆ ಕಾರಣ ಆಗಿತ್ತು. ಮಾಡುವ ಕೆಲಸಕ್ಕೆ ತಕ್ಕಂತೆ ಸಂಬಳ ಕೊಡ್ತಾರೆಯೇ ಅಂತ ಜಾಲತಾಣಗಳಲ್ಲಿ ಜನ ಪ್ರಶ್ನೆ ಮಾಡಿದ್ರು. ಈ ನಡುವೆ ಕೇಂದ್ರ ಸರ್ಕಾರ 2025ರ ನವೆಂಬರ್ 21ರಂದು ನೂತನ ಕಾರ್ಮಿಕ ನೀತಿ ಸಂಹಿತೆಗಳನ್ನು ಜಾರಿಗೊಳಿಸಿದೆ. ಇದರ ಪ್ರಕಾರ ವಾರಕ್ಕೆ 48 ಗಂಟೆಗಳ ಕೆಲಸ ಸಾಕು. ವಾರದ 6 ದಿನಗಳಲ್ಲಿ ಪ್ರತಿದಿನ 6 ಗಂಟೆಗಳ ಕೆಲಸದ ಮಿತಿಯನ್ನು ನಿಗದಿಪಡಿಸಿದೆ. ಒಂದು ವೇಳೆ ವಾರಕ್ಕೆ 5 ದಿನಗಳ ಕೆಲಸ ಅಥವಾ ಅನುಕೂಲಕ್ಕೆ ತಕ್ಕಂತೆ ವೇಳಾಪಟ್ಟಿ ಕೊಟ್ಟರೂ ದಿನಕ್ಕೆ 12 ಗಂಟೆಗಿಂತ ಹೆಚ್ಚು ಕೆಲಸ ಇರಕೂಡದು. ಈ 12 ಗಂಟೆಯಲ್ಲಿ ವಿರಾಮದ ಬಿಡುವು ಕೂಡ ಸೇರಿಕೊಂಡಿರಬೇಕು ಅಂತ ನೂತನ ಕಾರ್ಮಿಕ ನೀತಿ ಸಂಹಿತೆ ತಿಳಿಸಿದೆ. ಜೊತೆಗೆ ಇದೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರಿಗೆ ಅಂದರೆ ಸ್ವಿಗ್ಗಿ, ಜೊಮ್ಯಾಟೊ, ಡೊನ್ಜೊ, ಅಮೆಜಾನ್, ಫ್ಲಿಪ್ಕಾರ್ಟ್ ಮುಂತಾದ ಆನ್ಲೈನ್ ಕಂಪನಿಗಳಲ್ಲಿ ದುಡಿಯುವ ಡೆಲಿವರಿ ಬಾಯ್ಸ್ಗಳಿಗೆ, ಓಲಾ, ಉಬರ್ ಮೊದಲಾದ ನೆಟ್ವರ್ಕ್ಗಳಲ್ಲಿ ದುಡಿಯುವ ಕ್ಯಾಬ್ ಚಾಲಕರಿಗೆ ಸಾಮಾಜಿಕ ಭದ್ರತೆ ಅಂದರೆ ಭವಿಷ್ಯ ನಿಧಿ ಅಥವಾ PF, ಪಿಂಚಣಿ, ವಿಮೆ ಸೌಲಭ್ಯ ಸಿಗಲಿರುವುದು ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು. ಒಂದು ವೇಳೆ ದಿನಕ್ಕೆ 8 ಗಂಟೆಗಳ ಬಳಿಕ ದುಡಿಸುವುದಿದ್ದರೆ ಅದಕ್ಕೆ ಉದ್ಯೋಗಿಯ ಒಪ್ಪಿಗೆ ಇರಬೇಕು. ಜೊತೆಗೆ ಹೆಚ್ಚುವರಿ ಗಂಟೆಗಳ ಕೆಲಸಕ್ಕೆ ಇಮ್ಮಡಿ ವೇತನವನ್ನು ನೀಡಬೇಕಾಗುತ್ತದೆ. ಇದೀಗ ಕಂಪನಿಗಳ ಸಿಇಒಗಳು ತಮ್ಮ ಉದ್ಯೋಗಿಗಳಿಗೆ ವಾರಕ್ಕೆ 48 ಗಂಟೆಗಳ ಮಿತಿ ದಾಟಿದ್ರೆ 2 ಪಟ್ಟು ಸಂಬಳ ಕೊಡುತ್ತಾರೆಯೇ ಅಂತ ಕುತೂಹಲ ಉಂಟಾಗಿದೆ. ವಾರಕ್ಕೆ 72 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಎನ್ನುವವರು 48 ಗಂಟೆ ದಾಟಿದ ಬಳಿಕ ಇಮ್ಮಡಿ ಸಂಬಳ ಕೊಡಬೇಕಾಗುತ್ತದೆ. ಇಲ್ಲದಿದ್ದರೆ ಅದು ಕಾನೂನು ಬಾಹಿರ ಆಗುತ್ತದೆ. ಕೇಂದ್ರ ಸರ್ಕಾರವು 29 ಕೇಂದ್ರೀಯ ಕಾರ್ಮಿಕ ಕಾನೂನುಗಳನ್ನು ವಿಲೀನಗೊಳಿಸಿ 4 ಕಾರ್ಮಿಕ ನೀತಿ ಸಂಹಿತೆಗಳನ್ನು ರಚಿಸಿದೆ. ಇದು ಕಾರ್ಮಿಕ ಕೇಂದ್ರಿತವಾಗಿದೆ. ಭವಿಷ್ಯದ ಪೀಳಿಗೆಯ ಉದ್ಯೋಗಿಗಳನ್ನು ಸಜ್ಜುಗೊಳಿಸಲಿದೆ. ಹೊಸ ಸಂಹಿತೆಯ ಪ್ರಕಾರ ನಿಮ್ಮ ಸಂಬಳದ ಕನಿಷ್ಠ 50% ಪಾಲು ಮೂಲ ವೇತನ ಬೇಸಿಕ್ ಪೇ ಅಂತ ಪರಿಗಣನೆ ಮಾಡಬೇಕು. ಉದಾಹರಣೆಗೆ ನಿಮ್ಮ ಸಂಬಳ 10 ಲಕ್ಷ ರೂಪಾಯಿ ಇದ್ದರೆ ಅದರಲ್ಲಿ 5 ಲಕ್ಷ ರೂಪಾಯಿಗಳು ಮೂಲ ವೇತನವಾಗುತ್ತದೆ. ಇದರ ಪರಿಣಾಮ ನಿಮ್ಮ ಮಾಸಿಕ ನಿವ್ವಳ ವೇತನ ಅಥವಾ ಟೇಕ್ ಹೋಮ್ ಸ್ಯಾಲರಿ ಕಡಿಮೆಯಾಗಲಿದೆ. ಇದೇನು ಒಳ್ಳೆಯದೇ ಅಂತ ಕೇಳ್ಬೋದು. ಒಳ್ಳೆಯದೇ, ಏಕೆಂದರೆ ನಿಮ್ಮ ಭವಿಷ್ಯ ನಿಧಿ ಅಥವಾ PF ಹಣದ ಉಳಿತಾಯ ಹೆಚ್ಚಲಿದೆ. ನಿವೃತ್ತಿಯ ಆರ್ಥಿಕ ಭದ್ರತೆಗೆ ಇದು ಹೆಚ್ಚು ಒತ್ತು ಕೊಡಲಿದೆ. ಎರಡನೇದಾಗಿ ಕನಿಷ್ಠ ವೇತನ ಗ್ಯಾರಂಟಿಯಾಗಿ ಸಿಗಲಿದೆ. ಸಂಘಟಿತ ಅಥವಾ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಇದು ಅನ್ವಯವಾಗಲಿದೆ. ಭಾರತದಲ್ಲಿ ಕೆಲಸ ಮಾಡುತ್ತಿದ್ದರೆ ಕನಿಷ್ಠ ವೇತನ ಖಚಿತವಾಗಿ ಸಿಗಲಿದೆ. 2019ರಲ್ಲಿ ತಜ್ಞರ ಸಮಿತಿಯ ಶಿಫಾರಸು ಪ್ರಕಾರ ದಿನಕ್ಕೆ ಕನಿಷ್ಠ ವೇತನವು 375 ರೂಪಾಯಿ ಆಗಿದೆ. ಇದು ಮತ್ತೊಮ್ಮೆ ಲೆಕ್ಕಾಚಾರವಾಗಿ ಪರಿಷ್ಕರಣೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಮೂರನೇದಾಗಿ ಸಕಾಲಕ್ಕೆ ಸಂಬಳ ವಿತರಣೆ ಕಡ್ಡಾಯ ಆಗಲಿದೆ. ದಿನಗೂಲಿ ಕಾರ್ಮಿಕರಿಗೆ ದಿನದ ಕೊನೆಯಲ್ಲಿ ವೇತನ ಬಟವಾಡೆ ಆಗಬೇಕು. ವಾರದ ಲೆಕ್ಕದಲ್ಲಿ ಇರುವವರಿಗೆ ವಾರಾಂತ್ಯಕ್ಕೆ ಸಂಬಳ ಕೊಡಬೇಕು. ಮಾಸಿಕ ಸಂಬಳ ಪಡೆಯುವವರಿಗೆ ಮುಂದಿನ ತಿಂಗಳು 7ನೇ ತಾರೀಕಿನ ಒಳಗೆ ವೇತನ ವಿತರಣೆ ಆಗಬೇಕು. ನಾಲ್ಕನೇದಾಗಿ ನಾನೀಗಾಗಲೇ ಹೇಳಿದ ಹಾಗೆ ಕೆಲಸದ ಅವಧಿ ನಿಶ್ಚಿತವಾಗಿದೆ. ಐದನೇದಾಗಿ ಗಿಗ್ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಸಿಗಲಿದೆ. ಡೆಲಿವರಿ ಬಾಯ್ಸ್, ಕ್ಯಾಬ್ ಡ್ರೈವರ್ಸ್ಗೆ ಸಾಮಾಜಿಕ ಭದ್ರತೆ ಸಿಗುತ್ತೆ, ಅಂದ್ರೆ ಇನ್ಶೂರೆನ್ಸ್, ಹೆಲ್ತ್ ಬೆನಿಫಿಟ್ ಸಿಗಲಿದೆ. ಆರನೇದಾಗಿ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ವಯ ಆಗಲಿದೆ. ಮಹಿಳೆಯರು ರಾತ್ರಿ ಪಾಳಿಯಲ್ಲೂ ಕೆಲಸ ಮಾಡಬಹುದು, ಆದರೆ ಅವರಿಗೆ ಭದ್ರತೆ ಒದಗಿಸಬೇಕಾಗುತ್ತದೆ. ಏಳನೇದಾಗಿ 40 ವರ್ಷ ದಾಟಿದ ಉದ್ಯೋಗಿಗಳಿಗೆ ಪ್ರತಿ ವರ್ಷ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಬೇಕಾಗುತ್ತೆ. ಎಂಟನೇದಾಗಿ ನಿರ್ದಿಷ್ಟ ಅವಧಿಗೆ ನೇಮಕವಾಗುವ ಉದ್ಯೋಗಿಗಳಿಗೆ ಗ್ರಾಚ್ಯುಟಿಗೆ ಅರ್ಹತೆ ಪಡೆಯಲು 1 ವರ್ಷ ಸೇವೆ ಸಲ್ಲಿಸಿದ್ರೆ ಸಾಕು. ಈ ಮೊದಲು ಅವರಿಗೂ 5 ವರ್ಷದ ಸೇವೆ ಬೇಕಾಗುತ್ತಿತ್ತು, ಆದರೆ ರೆಗ್ಯುಲರ್ ಉದ್ಯೋಗಿಗಳಿಗೆ 5 ವರ್ಷ ಸೇವೆ ಬೇಕಾಗುತ್ತೆ. ಭಾರತದಲ್ಲಿ ಕಾರ್ಮಿಕ ನೀತಿಗಳು ಸುಧಾರಣೆ ಆಗಬೇಕು ಎಂಬುದನ್ನು ಎಲ್ಲರೂ ಒಪ್ಪುತ್ತಾರೆ. ಕಂಪನಿಗಳು ಕೂಡ ಹಲವಾರು ಸಂಕೀರ್ಣ ಕಾಯ್ದೆಗಳಿಂದ ತೊಂದರೆ ಆಗುತ್ತಿದೆ ಅಂತ ಅಳಲು ತೋಡಿಕೊಳ್ಳುತ್ತಿದ್ದವು. ಮತ್ತೊಂದು ಕಡೆ ಉದ್ಯೋಗಿಗಳಿಗೂ ಸಾಮಾಜಿಕ ಭದ್ರತೆ, ಕೆಲಸದ ಅವಧಿ, ಕನಿಷ್ಠ ವೇತನದ ಖಾತರಿಯ ಅಗತ್ಯತೆ ಇತ್ತು. ಡೆಲಿವರಿ ಬಾಯ್ಸ್, ಕ್ಯಾಬ್ ಡ್ರೈವರ್ಸ್ ಇದುವರೆಗೆ ಅಸಂಘಟಿತ ವಲಯದಲ್ಲಿದ್ದರು. ಅವರಿಗೆ ಸಾಮಾಜಿಕ ಭದ್ರತೆಯ ಚೌಕಟ್ಟು ಸಿಗ್ತಾ ಇರುವುದು ಶ್ಲಾಘನೀಯ. ಇದು ಅವರ ವೈಯಕ್ತಿಕ ಹಣಕಾಸು ಸುಧಾರಿಸಲು, ಸಾಲದ ಅರ್ಹತೆ ಹೆಚ್ಚಿಸಲು ಹಾದಿ ಸುಗಮಗೊಳಿಸಲಿದೆ. ಅನೌಪಚಾರಿಕ ವಲಯವು ಔಪಚಾರಿಕ ವಲಯವಾಗಿ ಬದಲಾಗಲಿರುವುದು ಸ್ವಾಗತಾರ್ಹ. ಏಕೆಂದರೆ ಭಾರತದಲ್ಲಿ ಈಗ ಸುಮಾರು 1 ಕೋಟಿ ಗಿಗ್ ಕಾರ್ಮಿಕರು ಇದ್ದಾರೆ. 2029-30 ವೇಳೆಗೆ ಗಿಗ್ ಕಾರ್ಮಿಕರ ಸಂಖ್ಯೆ 2,35,00,000ಕ್ಕೆ ಏರಿಕೆ ಆಗುವ ನಿರೀಕ್ಷೆ ಇದೆ. ಜಾರಿಯಾಗಿರುವ 4 ಕಾರ್ಮಿಕ ನೀತಿಗಳ ಸಂಹಿತೆಗಳ ಹೆಸರು, ಅವುಗಳ ವ್ಯಾಪ್ತಿ ಮತ್ತು ಪ್ರಯೋಜನಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೇದು ವೇತನ ಸಂಹಿತೆ 2019 ಕೋಡ್ ಆನ್ ವೇಜಸ್. ಇದು ಸಂಬಳ, ಕನಿಷ್ಠ ವೇತನ ಮತ್ತು ಸಂಬಳ ವಿತರಣೆ ಹೇಗಿರಬೇಕು ಅಂತ ತಿಳಿಸಿದೆ. ಎರಡನೇದು ಕೈಗಾರಿಕಾ ಸಂಬಂಧಗಳ ನೀತಿ ಸಂಹಿತೆ 2020 ಹೈರಿಂಗ್, ಫ್ರಿಂಟ್, ಡಿಸ್ಪ್ಯೂಟ್ ರೆಸಲ್ಯೂಷನ್
ಯೂನಿಯನ್ಸ್. ನೇಮಕಾತಿ, ವಜಾ, ವಿವಾದ ಇತ್ಯರ್ಥ, ಯೂನಿಯನ್ ವಿಚಾರಗಳನ್ನ ಇದು ಒಳಗೊಂಡಿದೆ. ಸಾಮಾಜಿಕ ಭದ್ರತೆಯ ನೀತಿ ಸಂಹಿತೆ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಇದು ಪಿಎಫ್, ಇಪಿಎಫ್, ಇಎಸ್ಐಸಿ, ತಾಯ್ತನದ ರಜೆ, ಗಿಗ್ ಕಾರ್ಮಿಕರು, ಅಸಂಘಟಿತ ವಲಯದ ಕಾರ್ಮಿಕರ ವಿಚಾರಗಳನ್ನು ಒಳಗೊಂಡಿದೆ. ನಾಲ್ಕನೇದಾಗಿ ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಸ್ಥಿತಿಗತಿ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ ಕೋಡ್ 2020 ಇದು ಎಲ್ಲ ಇಂಡಸ್ಟ್ರಿಗಳಲ್ಲಿ ಕೆಲಸದ ಸುರಕ್ಷತೆಯನ್ನು ಒಳಗೊಂಡಿದೆ. ಹಲವಾರು ದಶಕಗಳಿಂದಲೂ ಭಾರತವು 1930-1950ರ ಕಾಲಘಟ್ಟದಲ್ಲಿ ಅತ್ಯಂತ ಹಳೆ ಕಾಲದಲ್ಲಿ ರಚಿಸಲಾಗಿದ್ದ ಕಾರ್ಮಿಕ ಕಾನೂನುಗಳನ್ನೇ ಅನುಸರಿಸ್ತಾ ಇತ್ತು. ಆಗಿನ ವ್ಯವಸ್ಥೆಗೂ ಈಗಿನ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮುಖ್ಯವಾಗಿ ಈಗ ಗಿಗ್ ಇಕಾನಮಿ ಬೆಳೀತಾ ಇದೆ. ಕೋಟ್ಯಾಂತರ ಮಂದಿ ಈ ಅಸಂಘಟಿತ ವಲಯದಲ್ಲಿ ದುಡಿತಾ ಇದ್ದು ಇವರು ಸಂಘಟಿತ ವಲಯದ ಸೌಲಭ್ಯಗಳಿಂದ ವಂಚಿತರಾಗುವುದು ಸಮಂಜಸವೂ ಅಲ್ಲ ಅಂತ ಹೇಳ್ಬೋದು. ಡಿಜಿಟಲ್ ಮಾಧ್ಯಮಗಳು, ಎಂಎಸ್ಸಿಗಳು, ಭಾರಿ ಕೈಗಾರಿಕೆಗಳು ವ್ಯವಸ್ಥೆಯಲ್ಲಿವೆ. ಆದ್ದರಿಂದ ನೀತಿ ಸಂಹಿತೆಗಳ ಸುಧಾರಣೆ ಅವಶ್ಯವಿತ್ತು. 2025ರ ನೀತಿ ಸಂಹಿತೆ ಬರೋದಕ್ಕಿಂತ ಮುಂಚೆ ಉದ್ಯೋಗಗಳಿಗೆ ನೇಮಕಾತಿ ಪತ್ರ ಕೊಡೋದು ಕಡ್ಡಾಯ ಆಗಿರಲಿಲ್ಲ. ಈಗ ಎಲ್ಲರೂ ಕಡ್ಡಾಯ ಕೊಡಬೇಕಾಗುತ್ತೆ. ಸಾಮಾಜಿಕ ಭದ್ರತೆ ಮೊದಲು ಸೀಮಿತ ಕವರೇಜ್ ಅನ್ನು ಹೊಂದಿತ್ತು. ಈಗ ಎಲ್ಲ ಕೆಲಸಗಾರರಿಗೂ ಪಿಎಫ್, ಇಎಸ್ಐಸಿ ವಿಮೆಯನ್ನು ಕೊಡಲೇಬೇಕಾಗುತ್ತೆ. ಮೊದಲು ವರ್ಗೀಕೃತ ಉದ್ಯೋಗಗಳಿಗೆ ಮಾತ್ರ ಕನಿಷ್ಠ ವೇತನ ಅಂತ ಇತ್ತು. ಈಗ ಪ್ರತಿಯೊಬ್ಬ ಕಾರ್ಮಿಕರಿಗೂ ಅನ್ವಯವಾಗಲಿದೆ. ಮೊದಲು ವಾರ್ಷಿಕ ಆರೋಗ್ಯ ತಪಾಸಣೆ ಇರಲಿಲ್ಲ. ಈಗ 40ಕ್ಕೂ ಹೆಚ್ಚು ಸಿಬ್ಬಂದಿ ಇರುವ ಸಂಸ್ಥೆಯಲ್ಲಿ ವಾರ್ಷಿಕ ಉಚಿತ ಆರೋಗ್ಯ ತಪಾಸಣೆ ಮಾಡಬೇಕು. ಮೊದಲು ಸಕಾಲಕ್ಕೆ ವೇತನ ಪಾವತಿ ಆಗಬೇಕಂತ ಇರಲಿಲ್ಲ. ಈಗ ಕಡ್ಡಾಯವಾಗಿದೆ. ಮೊದಲು ಮಹಿಳೆಯರಿಗೆ ರಾತ್ರಿಪಾಳ್ಯದಲ್ಲಿ ಕೆಲಸಕ್ಕೆ ನಿರ್ಬಂಧ ಇತ್ತು. ಈಗ ಸುರಕ್ಷತೆಯನ್ನು ಒದಗಿಸಿದ್ರೆ ರಾತ್ರಿಪಾಳ್ಯ ಕೆಲಸಕ್ಕೂ ಕೂಡ ಅನುಮತಿಯನ್ನು ಕೊಡಬಹುದು. ಈ ಹಿಂದೆ ಇಎಸ್ಐಸಿ ಕವರೇಜ್ ಅಧಿಸೂಚಿತ ಪ್ರದೇಶಗಳಿಗೆ ಸೀಮಿತವಾಗಿತ್ತು. ಈಗ ಸಣ್ಣ ಘಟಕಗಳಿಗೂ ವಿಸ್ತರಿಸಿದೆ. ಮೊದಲು ಹಲವಾರು ರಿಟರ್ನ್ಸ್ ಮತ್ತು ಲೈಸೆನ್ಸ್ ಅಗತ್ಯ ಇದ್ರೆ ಈಗ ಇಳಿಕೆಯಾಗಿದೆ. ಹೀಗಿದ್ರು ಕೆಲವು ವಿಚಾರಗಳಲ್ಲಿ ಗೊಂದಲ ಮತ್ತು ಪ್ರಶ್ನೆಗಳು ಮುಂದುವರೆದಿದೆ. ಉದಾಹರಣೆಗೆ, ರಾಜ್ಯಗಳು ನಾನಾ ಸಸ್ಯಗಳ ಮೂಲಕ ಗಿಗ್ ಕಾರ್ಮಿಕರಿಗೆ ಪರಿಹಾರ ನೀಡಲು ಆರ್ಥಿಕ ಸಂಪನ್ಮೂಲ ಸಂಗ್ರಹಿಸ್ತಾ ಇರೋದು ಯಾಕೆ ಎಂಬ ಪ್ರಶ್ನೆ ಕೂಡ ಇದೆ. ಅದೇ ರೀತಿ ಓಲಾ, ಉಬರ್ ಅಗ್ರಿಗೇಟರ್ಗಳು ಗಿಗ್ ವರ್ಕರ್ಗಳನ್ನು ತಮ್ಮ ಉದ್ಯೋಗಗಳು ಅಂತ ಒಪ್ಪಿಕೊಳ್ಳುವುದಿಲ್ಲ. ಈ ಚಾಲಕರು ತಮ್ಮದೇ ವಾಹನವನ್ನು ಖರೀದಿಸುತ್ತಾರೆ. ಅವರು ಸ್ವತಂತ್ರವಾಗಿ ಸೇವೆ ಒದಗಿಸುವರು. ಹೀಗಿರುವಾಗ ಇವರನ್ನು ವೇತನ ಪಡೆಯುವ ಕಾರ್ಮಿಕರಂತ ಪರಿಗಣಿಸದೆ ಯಾಕೆ? ಇವರ ವೇತನ ಪ್ಯಾಕೇಜ್ಗೆ ಸಾರ್ವಜನಿಕರು ಖರೀದಿಸುವ ಮೋಟಾರ್ ವಾಹನಗಳ ಮೇಲೆ ಸೆಸ್ ವಿಧಿಸುವುದು ಎಷ್ಟು ಸರಿ ಎಂಬಂತಹ ವಾದ ಕೂಡ ಇದೆ. ಸಾರಿಗೆ ವಲಯವು ಕೇಂದ್ರ, ರಾಜ್ಯ ಸರ್ಕಾರಗಳ ವ್ಯಾಪ್ತಿಗೆ ಬರುತ್ತೆ. ಆದ್ದರಿಂದ ರಾಜ್ಯಗಳ ಹೊಣೆಗಾರಿಕೆ ಕೂಡ ಇಲ್ಲಿರುತ್ತೆ. ಎರಡನೇದಾಗಿ, ಗುತ್ತಿಗೆ ಆಧಾರಿತ ಕಾರ್ಮಿಕರಿಗೆ ಗ್ರಾಚ್ಯುಟಿ, ಪಿಎಫ್, ಕನಿಷ್ಠ ವೇತನ ಇತ್ಯಾದಿ ಅನುಕೂಲ ಆದರೂ ಕೂಡ ಕಾಯಂ ಉದ್ಯೋಗಗಳು ನಶಿಸಿ ಹೋಗಲಿದೆ ಎಂಬ ಆತಂಕ ಕೂಡ ಇದೆ. ಆದರೆ ತಜ್ಞರ ಪ್ರಕಾರ ಕಾಯಂ ಉದ್ಯೋಗಗಳು ಕಣ್ಮರೆ ಆಗದೇ ಇದ್ರೂ ಕಂಪನಿಗಳಲ್ಲಿ ಕೆಲಸದ ಸ್ವರೂಪದಲ್ಲಿ ಹೊಸ ಸ್ವರೂಪ ಕಾಣಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ವಂದನೆಗಳು.